ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗ್ರಹ ಬದಲಾವಣೆಯಿಂದ ಯಾವ ರಾಶಿಗಳ ಮೇಲೆ ಏನು ಪರಿಣಾಮ ಬೀಳುತ್ತೆ, ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವ್ರಿಗೆ ಕೆಡುಕಾಗುತ್ತೆ, ಅದಕ್ಕೆ ಅವರು ಏನು ಪರಿಹಾರವನ್ನು ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಹೇಳಿದೆ ನಾನು, ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಮೊದಲನೇದಾಗಿ ಯಾವಾಗ ಗ್ರಹ ಬದಲಾವಣೆ ಆಗ್ತಾ ಇದೆ ಆ್ಯಂಡ್ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಮೇಡಮ್? ನೋಡಿ, ಈ ತಿಂಗಳು ಗುರು ಬದಲಾವಣೆ ಅಂತಂದರೆ ಈ ಒಂದು ತಿಂಗಳು ಒಂದೂವರೆ ತಿಂಗಳು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದು ಅಲ್ಲಿಂದ ಮತ್ತೆ ವಾಪಸ್ ಮಿಥುನ ರಾಶಿಗೆ ಹೋಗ್ತಾನೆ. ಸೊ ಈ 20ನೇ ತಾರೀಕಿಂದ 17, 17, 18ನೇ ತಾರೀಕು ಗುರುವಿನ ಬದಲಾವಣೆ ಆಗುತ್ತೆ. 20ನೇ ತಾರೀಕಿಂದ ಕರೆಕ್ಟಾಗಿ ಅದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಮಿಥುನ ರಾಶಿಯಿಂದ ಗುರು ಕಟಕಕ್ಕೆ ಬರ್ತಾ ಇದ್ದಾರೆ. ಅಂದರೆ 2ನೇ ಮನೆ ಅಂದರೆ ಗುರು ಕಟಕಕ್ಕೆ ಬರೋದು 20ನೇ ತಾರೀಕು. ಅಂದರೆ ಮಿಥುನ ರಾಶಿಯವರಿಗೆ ಹೇಗಪ್ಪ ಇರುತ್ತೆ ಅಂತಂದರೆ, ಗುರು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಆಗ್ತವೆ. ಕೆಲವೊಂದು ರಾಶಿಗಳಲ್ಲಿ ಸ್ವಲ್ಪ ಏನು ಹೆಚ್ಚು ಕಮ್ಮಿ ಏಳು ಬೀಳುಗಳು ನೋಡ್ತಿದ್ದಾರೆ, ಅವರೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳೋ ಅಂಥ ಒಂದು ಮಟ್ಟ ಬಂದಿರುತ್ತೆ. ಅದೇ ರೀತಿ ಕೆಲವೊಂದು ರೆಮಿಡೀಸ್ನ ನೀವು ಮಾಡಿಕೊಂಡ್ರೆ, ಇವಾಗಿಂದನೇ ಕೆಲವೊಂದು ರೆಮಿಡೀಸ್ನ ಮಾಡಿಕೊಂಡ್ರೆ ಖಂಡಿತ ಈ ಗುರು ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಲಾಭ ಅಂತಲೇ ಹೇಳ್ಬೋದು. ಆ ಒಂದು ತಿಂಗಳು ನೀವು ಎಲ್ಲೋ ತುಂಬ ಏನು ನೋವನ್ನು ತಿಂತಾ ಇದ್ದೀರಾ ಅಂಥ ರಾಶಿಗಳು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಬೋದು ಅಂತ ಹೇಳ್ತೀನಿ. ನೋಡಿ, ಮಿಥುನ ರಾಶಿಯಿಂದನೇ ಬರೋಣ. ಫಸ್ಟು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಮಿಥುನ ರಾಶಿಗೆ ಸಾಕಷ್ಟು ಅಂದರೆ ಇಷ್ಟು ದಿನ ಗುರು ಮಿಥುನ ರಾಶಿಯಲ್ಲಿದ್ದಾಗ ತುಂಬ ತೊಂದರೆಗಳು ಕೂಡ ಆಗಿದ್ದಾವೆ. ಯಾರ್ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೋ ನೋಡ್ಕೋಬೋದು. ಯಾಕಂದರೆ ಗುರು ಬಲ ಬೇರೆ, ಗುರು ಇದ್ದಾಗ ಗುರು ಬಲ ಬೇರೆ, ಶುಭ ಕಾರ್ಯಗಳೆಲ್ಲ ಆಗಿರುತ್ತೆ. ಆದರೆ ಸ್ವಂತ ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಕಲಹ ಆಗಿರೋದು ಅಥವಾ ನಿಮ್ಮನ್ನು ಯಾರಾದರೂ ದೂರೋದು, ಅದರಲ್ಲೂ ನೋಡಿ ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರ, ಈ 3 ನಕ್ಷತ್ರದವ್ರಿಗೂ ಕೂಡ ತುಂಬ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಕ್ರಿಯೇಟ್ ಆಗಿರುತ್ತೆ. ಗುರುವಿನ ಬದಲಾವಣೆ ಒಂದೇ ಅಲ್ಲ ನೋಡಿ, ನಿಮಗೆ ರಾಹು ಮತ್ತು ಶನಿಯ ಬದಲಾವಣೆ, ಕೇತುವಿನ ಬದಲಾವಣೆಯಿಂದ ಕೂಡ ಎಲ್ಲ ಪ್ರಾಬ್ಲಮಲ್ಲೂ ಸಿಕ್ಕಾಕೊಂಡಿರ್ತೀರ. ಮಿಥುನ ರಾಶಿಗೆ ಮುಂದಕ್ಕೆ ಗುರು ಕಟಕ ರಾಶಿಗೆ ಬರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನೆಯಲ್ಲಿ ಸ್ವಲ್ಪ ನೀವೇನಾದರೂ ಆರ್ಥಿಕವಾಗಿ ತುಂಬ ಬಳಲ್ತಾ ಇದ್ದರೆ, ಯಾಕಂದರೆ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದು, ಇಲ್ಲ ದುಡ್ಡು ಸ್ಟಕ್ ಆಗೋದು, ಬರ್ದಿರ ಇರೋದು, ಅದು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ರಿಲೀಫ್ ಆಗುತ್ತೆ ಈ ಒಂದು ಗುರು ಬದಲಾವಣೆಯಿಂದ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಅರ್ಧಕ್ಕೆ ಪೆಂಡಿಂಗ್ ಆಗಿ ನಿಂತೋಗಿದ್ರೆ, ಅಥವಾ ನೀವು ಯಾವುದಾದ್ರೂ ಮಾಡಬೇಕು, ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಮನೆಗೆ ಗುರು ಪ್ರವೇಶ ಮಾಡಬೇಕು, ಅಥವಾ ಏನೋ ಒಂದು ಕಂಪನಿ ಓಪನ್ ಮಾಡಬೇಕು, ಆ ಕಂಪನಿ ಅರ್ಧಕ್ಕೆ ನಿಂತೋಗಿದೆ, ಕೆಲಸ ಆಗ್ತಾಯಿಲ್ಲ, ಈ ಥರ ಎಲ್ಲನೂ ಸ್ಟಕ್ ಆಗಿರೋ ಅಂಥ ಕೆಲಸಗಳು ಈ ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಆ ಕೆಲಸಗಳೆಲ್ಲ ಆಗ್ತಾ ಬರ್ತವೆ. ಅದು ಏನೇ ಯೋಜನೆ ಹಾಕ್ಕೊಂಡಿದ್ರು ಮಿಥುನ ರಾಶಿಯವರು ಈ ಒಂದು ತಿಂಗಳಲ್ಲಿ ಎಲ್ಲ ಕೆಲಸ ಕೂಡ ಆಗುತ್ತೆ. ಮುಖ್ಯವಾಗಿ ನಿಮಗೆ ಕೆಲಸ, ಯಾರೆಲ್ಲ ಕೆಲಸ ಹುಡುಕ್ತಾ ಇರ್ತೀರಾ, ಕೆಲಸ ಸಿಗ್ತಾ ಇಲ್ಲ, ನಮಗೆ ಕೆಲಸಕ್ಕೆ ಅಪ್ಲಿಕೇಶನ್ ಆಗಿದ್ದೀವಿ, ನಮಗೆ ಕೆಲಸ ಬಂದಿಲ್ಲ ಅಂತ ಅನ್ನೋರಿಗೆ ಮುಖ್ಯವಾಗಿ ಕೆಲಸ ಸಿಕ್ಕುತ್ತೆ, ಕೆಲಸ ಆಗುತ್ತೆ. ಸೊ ಈ ಒಂದು ತಿಂಗಳು ನೀವು ಎಲ್ಲ ರೀತಿಯಿಂದನೂ ಕೂಡ ನೀವು ಸ್ವಲ್ಪ ಬೆನಿಫಿಟ್ ಮಾಡ್ಕೊಳ್ತೀರ ಅಂತ ಹೇಳ್ಬೋದು. ನೋಡಿ, ನಿಮಗೆ 10ನೇ ಮನೆಯಲ್ಲಿ ಶನಿ, ಕೆಲಸದ ಒಂದು ವಿಚಾರದಲ್ಲಿ ಶನಿ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾಯಿತ್ತು. ಕೆಲಸ ಬಂದ್ರೂ ಇಲ್ಲ, ಕೆಲಸದಲ್ಲಿ ತುಂಬ ಟೈಟ್ ಆಗೋದು, ಕೆಲಸದಲ್ಲಿ ಏನಾದರೂ ಅನ್ನಿಸ್ಕೊಳ್ಳೋದು, ನೀವೇ ಕೆಲಸ ಮಾಡೋಕ್ಕೋದಾಗ ಅಲ್ಲೇನೋ ಅಡೆತಡೆ ಜಾಸ್ತಿ ಆಗೋದು, ಇದೆಲ್ಲವೂ ಆಗ್ತಾಯಿತ್ತು. ಆದರೆ ಈ ಗುರು ಬದಲಾವಣೆಯಿಂದ ಆ ಒಂದು ಇದು ಕೂಡ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ.